ಅಲ್ಲೊಬ್ಬ ದೊಡ್ಡ ಸೂಫಿ ಸಂತ ಇದ್ದಾನೆ, ಬಾಬೋಡೊಂದು ಥರದ ಒಬ್ಬ ಸೂಫಿ ಸಂತ. ಅವನ ಹೆಸರು ಜಲಾಲುದ್ದೀನ್ ರೂಮಿ ಅಂತ. ಅವನು ಈ ಕೊಳಲಿನ ಬಗ್ಗೆ ಒಂದು ಪದ್ಯ ಬರೀತಾನೆ. ಆ ಪದ್ಯದ ಒಂದು ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಏನು ಅಂದರೆ, ಈ ಕೊಳಲು ಅಥವಾ ಈ ಗಣೆ ಒಂದು ಬಿದಿರಿನ ತಾಯಿಯಿಂದ ಬಂದಿರೋ ಮಗು. ಇದು ತಾಯಿ ಮಗು ಅಗಲ್ಬಿಟ್ಟಿದೆ. ಇದನ್ನು ಬಾರಿಸಿದ್ರೆ ಆ ಮಗು ತಾಯಿ ನೆನೆಸ್ಕೊಂಡು ಕರಿಯೋಂಗಿರ್ತದಂತೆ ನಾದ. ಅವನು ಸೂಫಿ ಕವಿ ಹೇಳೋದು. ಬಿದಿರಿನಿಂದ ಆ ಗಳು ಅಥವಾ ಈ ಗಣೆ ಅಗಲಿದೆ. ಅದು ಒಂದು ಕಾಲದಲ್ಲಿ ಅದು ಬಿದಿರಿನ ತಾಯಿಯ ಜೊತೆ ಇತ್ತಲ್ವ, ಅದನ್ನ ಅಗಲಿದೆ. ಆದರೆ ಮತ್ತೆ ತಾಯಿ ನೆನೆಯುತ್ತಂತೆ. ಇದು ಹಾಡಿದರೆ ಆ ತಾಯಿ ನೆನೆಯು ವಿರಹದ ಹಾಡು ಅಂತ ಹೇಳಿ ಅವನು ಹೇಳ್ತಾನೆ. ನನಗನ್ಸುತ್ತೆ ಎಂದೂ ಭಾರತದ ಜನ ಮನಸ್ಸಿನಲ್ಲಿರೋ ವಿಷ ಎಲ್ಲ ತೆಗೆದು ಪ್ರೀತಿ ಮತ್ತು ವಿಶ್ವಾಸದ ಒಂದು ಸಂಗೀತವನ್ನು ಬದುಕಬೇಕು ಮತ್ತು ಹಾಡಬೇಕು. ಎಂದೂ ಈ ಛಿದ್ರಗಳಿಂದ, ಈ ಕೊಳಲಿನ ಅಥವಾ ಗಣೆಯ ಈ ಏನು ಕರಿತಿದ್ದೀರಿ ನೀವು ಮನೆಗಳಿಂದ ಅಪಸ್ವರ ಬಾರದಿರಲಿ. ಭಾರತ ಒಂದು ಒಳ್ಳೆಯ ಸಂಗೀತದ ಹಾಗೆ, ಸಂಗೀತದಲ್ಲಿ ಬೇರೆ ಬೇರೆ ನಾದಗಳು ಒಟ್ಟಾಗಿ ಒಂದು ಸಂಗೀತ ಹುಟ್ಟುತ್ತವೆ. ಹಾಗೆ ಈ ದೇಶದ ಜನ ಬೇರೆ ಬೇರೆ ಧರ್ಮದವ್ರು ಇರ್ಬೋದು, ಬೇರೆ ಬೇರೆ ಕಸುಬು ಮಾಡೋರು ಇರ್ಬೋದು, ಬೇರೆ ಬೇರೆ ಜಾತಿಯರು ಇರ್ಬೋದು. ನಾವೆಲ್ಲರೂ ಒಟ್ಟಿಗೆ ಬದುಕಬೇಕು. ಹೇಗೆ ಬೇರೆ ಬೇರೆ ಮನೆಗಳಿಂದ ಹೊರಡೋ ನಾದ ಒಂದು ಸಂಗೀತ ಆಗುತ್ತೋ ಹಾಗೆ ನಾವೆಲ್ಲರೂ ಒಂದು ಸಂಗೀತದ ಹಾಗೆ ಈ ದೇಶವನ್ನು, ಈ ಸಮಾಜವನ್ನು ಕಟ್ಟಬೇಕು ಅಂತ ಹೇಳಿ ಹಾರೈಸಿ, ಅಂಥ ಒಂದು ಸಾಮರಸ್ಯದ ಬದುಕನ್ನು ಈ ದೇಶ ಬದುಕಬೇಕು ಅನ್ನೋ ಸಂದೇಶವನ್ನು ಈ ಗಣೆ ಕೊಡ್ತಾ ಇದೆ. ಇಡೀ ಜುಂಜಪ್ಪ ಭಾಳ ಜನಗಳಿಗೆ ಜಗತ್ತಿಗೆ ಗೊತ್ತಿಲ್ಲ. ನಾನು ಅದೇ ಹೇಳ್ತಾ ಇದ್ದೆ, ಜಗತ್ತಿನ ಬೇರೆ ಬೇರೆ ಪಶುಪಾಲಕ ಸಮುದಾಯಗಳ ಜೊತೆಗೆ ಈ ಕಾವ್ಯನ ಇಟ್ಟು ನೋಡ್ಬೇಕು ನಾವು. ಪೈಗಂಬರ್ ಅವರಿಗೆ ಕಂಬ್ಲಿವಾಲ ಅಂತ ಕರೀತಾ ಇದ್ರು. ಪೈಗಂಬರ್ ಅವರು, ಮೊಹಮ್ಮದ್ ಪೈಗಂಬರ್ ಅವರು ಮದುವೆ ಆಗೋಕೆ ಮುಂಚೆ ಇದ್ದಾಳೆ ಅಲ್ಲ, 5-6 ತಿಂಗಳಿರ್ತೇನೆ ನಾನು. ಕುರಿ ಕಾದರವರು ಖಾಲಿ ಕಂಬ್ಲಿವಾಲ ಅಂತ ಹಾಡ್ತಾರೆ. ಅವ್ರಿಗೆ ಅವರು ಕರಿ ಕಂಬಳಿ ಅವರು. ಇವತ್ತು ನಾನು ಕರಿ ಕಂಬಳಿ ಎಬ್ಸಿದಿರಿ. ಮತ್ತು ಜಲಾಲುದ್ದೀನ್ ರೂಮಿ ಅವರು ಹಾಡಿದ ಏನು ಕೊಳಲಿದೆ ಅಂತ ಒಂದು ನಾದವನ್ನು ಕೊಟ್ಟಿದ್ದೀರಿ. ಇವೆಲ್ಲವೂ ಒಂದೇ ಸಂಕೇತ ಹೇಳ್ತಾ ಇವೆ ಅಂದ್ರೆ ನಾವೆಲ್ಲ ಮನುಷ್ಯರು ಒಟ್ಟಾಗಿ ಬದುಕಬೇಕು ಅಂತ. ಜುಂಜಪ್ಪ ಇನ್ನೂ ಮುಂದಕ್ಕೆ ಹೋಗಿ ಏನು ಹೇಳ್ತಾನಂದ್ರೆ, ಮನುಷ್ಯರು ಒಟ್ಟಾಗಿ ಬದುಕೋದಲ್ಲ, ಈ ದೇಶದ ಈ ನಿಸರ್ಗದ ಗಿಡ, ಮರ, ನಾಯಿ, ದನ, ಜಿಂಕೆ ಮರಿ ಎಲ್ಲವೂ ಸುಖವಾಗಿ ಬದುಕಬೇಕು ಅಂತ. ಆ ಜಿಂಕೆ ಮರಿಗೆ ನಿನ್ನ ಕಾಲಲ್ಲಿ ಕೆಸರಿದೆ, ಬಾಯಲ್ಲಿ ಹಸಿರಿದೆ, ಎಲ್ಲಿಂದ ತಂದೆ ನೀರು ಅಂತ ಹೇಳುವಾಗ ಅದ್ರ ಮರಿಯನ್ನು ಹಿಡ್ಕೊಂಡಿರ್ತಾನೆ. ಅವನು ಹೇಳ್ತಾನೆ, ನಾನು ಇದನ್ನು ಕೊಯ್ಯಲ್ಲ, ಇದನ್ನು ತಿನ್ನಲ್ಲ, ನಾನು ಇದನ್ನು ಸಾಯಿಸಲ್ಲ, ನಾನು ಹಿಂಸೆ ಮಾಡಲ್ಲ, ನೀರು ತೋರಿಸು ಅಂತ. ಅದೊಂದು ದೊಡ್ಡ ಸಂದೇಶ. ನನ್ನ ಗೆಳೆಯರು ಭಾಳ ಚೆನ್ನಾಗಿ ಮಾತಾಡಿದರು. ನಾವೆಲ್ಲರೂ ಈ ನಿಸರ್ಗದ ನೀರು ಮತ್ತು ಗಾಳಿಯನ್ನು, ಆಹಾರವನ್ನು, ಹಸಿರನ್ನು ಹಂಚ್ಕೊಂಡು ಬದುಕಬೇಕು ಅನ್ನೋ ದೊಡ್ಡ ತತ್ವ ಹೇಳ್ತಾ ಇದೆ. ಅದು ಬರೀ ಮನುಷ್ಯರಲ್ಲ, ಮನುಷ್ಯ ಜೊತೆಗೆ ಇರುವೆಗೂ ಬದುಕುವ ಹಕ್ಕಿದೆ ಅಂತ ಹೇಳ್ತಾ ಇದೆ ಜುಂಜಪ್ಪನ ಕಾವ್ಯ. ಜಿಂಕೆಗೂ ಬದುಕುವ ಹಕ್ಕನ್ನು ಹೇಳ್ತಾ ಇದೆ. ಅದರಿಂದ ಇದು ಈ ಸಮುದಾಯದ ಕಾವ್ಯ, ಈ ಮಧ್ಯ ಕರ್ನಾಟಕದ ಕಾವ್ಯ ಅಲ್ಲ, ಅದು ಜಗತ್ತಿಗೆ ಪ್ರೀತಿಯ ಸಂದೇಶ ಕೊಡೋ ಕಾವ್ಯ. ಅಂಥ ಒಬ್ಬ ದೊಡ್ಡ ಮನುಷ್ಯನ ಹೆಸರಲ್ಲಿ ನನ್ನ ಗಣೆ ಕೊಟ್ಟಿದ್ದೀರಿ, ಕಂಬಳಿ ಕೊಟ್ಟಿದ್ದೀರಿ. ನಿಮಗೆಲ್ಲ ಧನ್ಯವಾದ.